ಜಾತಿ ಭೇದ ಮರೆತು ಸರ್ವರ ಸಹಕಾರದಿಂದ ಶ್ರೀ ಮಾರುತೇಶ್ವರನ ಪ್ರಾಣ ಪ್ರತಿಷ್ಠಾಪನೆ. ಜವಳ ಕಾಲೋನಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಮೂಲಭೂತ ಸೌಕರ್ಯ ಕಲ್ಪಿಸಲು ಆಗ್ರಹ. ಕುಕನೂರು ಪಟ್ಟಣದ ಜವಳ ಕಾಲೋನಿಯಲ್ಲಿ ಶನಿವಾರ ವಿವಿಧ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಾರುತೇಶ್ವರನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನೆರವೇರಿದವು. ಬೆಳಗ್ಗೆ 10 ಗಂಟೆಗೆ ಶ್ರೀ ಮಾರುತೇಶ್ವರನ ಪ್ರಾಣ ಪ್ರತಿಷ್ಠಾಪನೆ, ಅಷ್ಟೋತ್ತರ ನಾಮಾವಳಿ, ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಮಧ್ಯಾಹ್ನ 1 ಗಂಟೆಗೆ ಆಗಮಿಸಿದ ಸಕಲ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಸಿದ್ದು ಉಳ್ಳಾಗಡ್ಡಿ ಮಾತನಾಡಿ, ಜಾತಿ ಭೇದ ಮತ ಪಂಥ ಎನ್ನದೇ ಎಲ್ಲರ ಸಹಕಾರ, ಸಹಾಯ ಮತ್ತು ಹೊಂದಾಣಿಕೆಯಿಂದ ಇಂತಹ ಅದ್ಭುತ ಹಾಗೂ ಶಕ್ತಿಯುತ ಶ್ರೀ ವೀರಾಂಜನೇಯನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಸಾಧ್ಯವಾಗಿದೆ. ಎಲ್ಲರ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಹಿರಿಯ ಪತ್ರಕರ್ತ ಬಸವರಾಜ ಬಿನ್ನಾಳ ಮಾತನಾಡಿ, ದೇವಸ್ಥಾನ ನಿರ್ಮಾಣ ಹಾಗೂ ಜೀರ್ಣೋದ್ಧಾರ ಕಾರ್ಯವು ಜವಳ ಕಾಲೋನಿಯ ನಿವಾಸಿಗಳು ಹಾಗೂ ಕಾಣದ ಕೈಗಳ ಸಹಾಯ ಸಹಕಾರದಿಂದ ಸಾಧ್ಯವಾಗಿದೆ. ಆದರೆ ಜವಳ ಕಾಲೋನಿಯ ಅಭಿವೃದ್ಧಿಯ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರುತ್ತಿರುವುದು ನೋವಿನ ಸಂಗತಿಯಾಗಿದೆ ಎಂದರು. ಜವಳ ಕಾಲೋನಿಗೆ ಸಮರ್ಪಕ ಮೂಲಭೂತ ಸೌಕರ್ಯಗಳು ಕಲ್ಪಿಸಬೇಕು. ರಸ್ತೆ, ಚರಂಡಿ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕಾಲೋನಿಯ ಅಭಿವೃದ್ಧಿಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಗಮನಹರಿಸಬೇಕು ಎಂದು ಅವರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜವಳ ಕಾಲೋನಿಯ ಸಮಸ್ತ ಸದ್ಭಕ್ತರು, ನಿವಾಸಿಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಚೆನ್ನಯ್ಯ ಹಿರೇಂದ್ರ, ಕುಕನೂರು. ಜಯ ಆಂಜನೇಯ. ಕುಕನೂರು ಪಟ್ಟಣ 15ನೇ ವಾರ್ಡಿನಲ್ಲಿ ಬರುವಂಥ ಒಂದು ಜವಳ ಕಾಲನಿಯಲ್ಲಿ ಇಂದು ಎಲ್ಲರ ಇಲ್ಲಿ ನಿವಾಸಿಗಳಾದಂಥ, ವಿಶೇಷವಾಗಿ ಇಲ್ಲಿ ನಿವಾಸಿಗಳು ಯಾರಂದ್ರೆ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಕೆಳಗಿರೋಂಥವ್ರು ಹೆಚ್ಚಾನೆಚ್ಚು ಜನರು ಅವರೇ ಇದ್ದಾರೆ. ಇಲ್ಲಿ ದಿನಗೂಲಿ ಕಾರ್ಮಿಕರಿರ್ಬೋದು, ರೈತರ ವರ್ಗದಲ್ಲಿರ್ಬೋದು, ಅವರೆಲ್ಲರೂ ಸೇರಿಕೊಂಡು ಒಂದು ದೈವಿಯ ಒಂದು ಶಕ್ತಿಯನ್ನು, ಆಶೀರ್ವಾದನ ಪಡೆಯಲು ಸಂಕಲ್ಪ ಮಾಡಿ ಇವತ್ತು ಎಲ್ಲರೂ ಮನ ಧನದಿಂದ ಒಂದು ಸಹಕರಿಸಿ ಇಂದು ಮೂರ್ತಿಯ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ತುಂಬ ಶ್ಲಾಘನೀಯ ವಿಷಯ. ಇದಕ್ಕೆ ಇಲ್ಲಿ ಜಾತಿ ಭೇದ ಅಂತಸ್ತು ಯಾವುದೇ ಸಂಬಂಧದ ಎಲ್ಲ ಜಾತಿರು ಇಲ್ಲಿ, ಉದಾಹರಣೆಗೆ ನಮ್ಮ ಸಾದಿಕ್ ಬೈ ಇರ್ಬೋದು, ಅವರು ಕಳಸ ಕೊಡಿಸ್ಯಾರ. ಹಿಂಗೆ ಸಾಕಷ್ಟು ಜನರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ, ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿಯಾಗಿ ಅನ್ನ ಸಂತರ್ಪಣೆಯೊಂದಿಗೆ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತಮ್ಮೆಲ್ಲರಿಗೂ ಶುಭ ಕೋರುತ್ತಾ ಭಗವಂತನ ಆಶೀರ್ವಾದ ತಮ್ಮೆಲ್ಲರಿಗೂ ಸದಾ ಇರಲಿ. ಇನ್ನೂ ಈ ದೇವಸ್ಥಾನ ಕಮಿಟಿ ಇನ್ನೂ ಹೆಚ್ಚು ಪ್ರತಿ ವರ್ಷ ಹೆಚ್ಚು ಕಾರ್ಯಕ್ರಮಗಳು ಮಾಡ್ಕೊತ ಬೆಳೀಲಿ. ಅದಕ್ಕೆಲ್ಲ ನಮ್ಮೆಲ್ಲರ ಸಹಕಾರ ಇರುತ್ತೆ. ಮತ್ತು ವಿಶೇಷವಾಗಿ ಈ ವಾರ್ಡಿಗೆ ಸಂಬಂಧಪಟ್ಟಂಥ, ಈ ಜವಳ ಕಾಲನಿಗೆ ಸಂಬಂಧಪಟ್ಟಂಥ ಮೂಲಭೂತ ಸೌಕರ್ಯಕರಿಗೆ ಏನಾದರೂ ಇದ್ದಲ್ಲಿ ನಾವು ಸಾಧಿಕ ಅವರಿಗೆ ಸದಾ ಬೆಂಬಲವಾಗಿ ನಿಂತ್ಕೊಂಡು ಪಂಚಾಯತಿಯಿಂದ ಬರುವಂಥ ಎಲ್ಲ ಸೌಕರ್ಯವನ್ನು ಮುಂದಿನ ನಿರ್ಮಾಣದಲ್ಲಿ ಒದಗಿಸ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೆ. ಪಟ್ಟಣದ 15ನೇ ವಾರ್ಡಿನ ಜವಳದ ಕಾಲೋನಿಯಲ್ಲಿ ಶ್ರೀ ಮಾರುತೇಶ್ವರನ ಮೂರ್ತಿಯ ಪ್ರತಿಷ್ಠಾಪನಾ ಈ ಕಾರ್ಯಕ್ರಮವನ್ನು ಜವಳದ ಕಾಲೋನಿಯ ಸಮಸ್ತ ಸದ್ಭಕ್ತರು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ಇದಕ್ಕೆ ಪಟ್ಟಣದ ಗುರು ಹಿರಿಯರು ಎಲ್ಲರೂ ತನುಮನ ಧನದಿಂದ ಸಹಾಯ ಮಾಡಿದ್ದಾರೆ. ಹಾಗೆ ಈ ವಾರ್ಡಿನ ಸದಸ್ಯರು ಕೂಡ ಸಾಕಷ್ಟು ಶ್ರಮ ವಹಿಸಿ ಇದಕ್ಕೆ ಕಳಸವನ್ನು ಅವರು ದಾನ ಮಾಡಿದ್ದಾರೆ. ಮುಖ್ಯವಾಗಿ ಜವಳದ ಕಾಲೋನಿ ಏನೆಂದರೆ, ಈ ಪಟ್ಟಣ ಪಂಚಾಯತಿ ಅವ್ರಿಗೆ ಇಲ್ಲಿ ಮನುಷ್ಯರು ವಾಸ ಮಾಡ್ತಾರೋ ಇಲ್ಲೋ ಅನ್ನೋದೊಂದೇ ಅವ್ರಿಗೆ ಡೌಟ್ ಇದೆ. ಹೀಗಾಗಿ ಪಟ್ಟಣ ಪಂಚಾಯತಿ ಅವರು ಯಾರೂ ಈ ಕಡೆ ಹೊಳ್ಳಿ ನೋಡೋದಿಲ್ಲ. ಹಾಗೆಯೇ ಇಲ್ಲಿ ಒಂದು ಗಟರ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮಹಿಳೆಯರಿಗೆ ಶೌಚಾಲಯ ಇಲ್ಲ, ಇಲ್ಲಿ ಮನುಷ್ಯರು ವಾಸ ಮಾಡೋದಕ್ಕೂ ಯೋಗ್ಯ ಇಲ್ಲ. ಅಂಥದ್ರಲ್ಲಿ ನಾವು ಇಲ್ಲೆಲ್ಲರೂ ಇಲ್ಲಿ ವಾಸ ಮಾಡ್ತೀವಿ. ಇಂಥ ಕಾರ್ಯಕ್ರಮ ಬಂದಾಗ ಅಷ್ಟೇ ಎಲ್ಲರೂ ಬರ್ತಾರೆ, ಹೋಗ್ತಾರೆ, ಕೆಲವೊಂದು ಭರವಸೆ ಕೊಡ್ತಾರೆ. ಆದರೆ ಜನಪ್ರತಿನಿಧಿಗಳು ಯಾರೂ ಇಲ್ಲಿ ಈಗ ನಿರ್ಲಕ್ಷ್ಯಕ್ಕೊಳಗಾಗೈತಿ. ಹೀಗಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆ ಐತಿ. ಅದನ್ನ ಹೇಳ್ಕೊಳ್ಳಲ್ಲ ನಾವು. ಇಲ್ಲೊಂದು ದೇವಸ್ಥಾನವಿಲ್ಲ, ಆದರೂ ಸಹಿತ ಇವತ್ತು ನಾವೆಲ್ಲರೂ ಮಹಿಳೆಯರೇ ತಾವೇ ಮುಂದಾಗಿ ನಿಂತು ಈ ಖುದ್ದು ತಾವೇ ಪಟ್ಟಿ ಎತ್ತಿ, ಯಾರೂ ನಾವು ಗಂಡ್ಮಕ್ಳು ಬರಲಿಲ್ಲ, ಪುರುಷರು ಯಾರೂ ಭಾಗವಹಿಸಿಲ್ಲ. ಅಂಥದ್ರಲ್ಲಿ ಮಹಿಳೆಯರು ಇವತ್ತು ಅವರೊಂದು ದೇವಸ್ಥಾನವನ್ನು ನಿರ್ಮಿಸಿದರು. ಮತ್ತು ನಮ್ಮ ಹಾಳಕೆರೆ ಬಸವರಾಜ್ ಅವರು, ಮತ್ತು ವೀರಾಜ ಹಿರೇಮಠ ಅವರು, ದೇವಪ್ಪ ಓಲಿ ಅವರು, ರುದ್ರಪ್ಪ ಕೂಡ್ಲರವರು, ಇನ್ನೂ ಸಾಕಷ್ಟು ಜನ ಎಲ್ಲರೂ ಕೂಡಿ, ರಮೇಶ್ ಶಾಸ್ತ್ರಿ ಅವರು ಎಲ್ಲರೂ ಸೇರಿ ಈ ಒಂದು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಯಾರ. ಇನ್ನಾದರೂ ಸಹಿತ ಪಟ್ಟಣ ಪಂಚಾಯತಿ ಅವರು ಮತ್ತು ಜನಪ್ರತಿನಿಧಿಗಳು ಯಾರೇ ಆಗಲಿ, ಈ ಪಕ್ಷದವರು ಆ ಪಕ್ಷದವ್ರು, ನಾನು ಪಕ್ಷಾತೀತವಾಗಿ ಮಾತಾಡಕತ್ತೀನಿ, ಇನ್ನಾದರೂ ಈ ಜವಳದ ಬಗ್ಗೆ ಸ್ವಲ್ಪ ಇಲ್ಲಿ ಮನುಷ್ಯರು ವಾಸ ಮಾಡ್ತಾರ ಅಂತ ಅಭಿಪ್ರಾಯ ಪಟ್ಟು ಇಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಲಿ ಅಂತಂದು ನಾ ಈ ಮೂಲಕ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ
ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಭಕ್ತಿಲಿ ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿ ಅಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ, ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ರಾಮದೂತನಾಗಿ ಹೋದನೋ ಹನುಮ, ರಾಮ ಮುದ್ರೆ ಸೀತೆಗಿತ್ತನೋ. ಲಂಕೆಯ ಸುಟ್ಟು ಬಿಟ್ಟನೋ ದಶಕಂಠನ, ಸೊಕ್ಕನ್ನೇ ಮೆಟ್ಟಿ ನಿಂತನೋ. ಎದೆಯಲ್ಲಿ ರಾಮನನ್ನ ತೋರಿ ನಿಂತ ಈ ಹನುಮಣ್ಣ. ರಾಮನಪ್ಪುಗೆಯ ಭಾಗ್ಯ ಗಳಿಸಿದ, ಚಿರಂಜೀವಿಯಾಗಿ ತಾನು ನೆಲೆಸಿದ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ, ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಗುಂಟು ನಾನಾ ವೇಷ ನಿನ ಮಾತೆ ಗಂಟ ಘೋಷ. ಸೂರ್ಯ ಚಂದ್ರ
सा